ಹಾಯ್, ಎಲ್ಲರಿಗೂ ನಮಸ್ಕಾರ. ಮೊದಲ ದಿನ ಸುಗ್ಗಿ ಹಬ್ಬದ ಆಚರಣೆ ಮುಂದುವರೆದ ಭಾಗ. ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗೇ ಇರ್ತೀರಾ. ಈ ವಿಡಿಯೋಗೆ ನಿಮ್ಮಿಂದ ಬಯಸುವುದು ಒಂದು ಲೈಕು, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್. ನಾವು ದೇವಿರಮ್ಮ ದೇವಸ್ಥಾನದಿಂದ ಹಿಡಿದು ಕುಂಬಾರಳ್ಳಿ ಹಾಗೂ ಉದ್ದಿನರಾಯಣ ದೇವಸ್ಥಾನವರೆಗೂ ಕಾಲ್ನಡಿಗೆಯಲ್ಲಿ ಸಾಗಿದೆವು. ಜೊತೆಗೆ ನಮ್ಮ ಊರಿನ ಜಾತ್ರೆ ಶಾಸ್ತ್ರಗಳು ಜಾಸ್ತಿ ಇದೆ ಎಂದು ಇವತ್ತು ಗೊತ್ತಾಯಿತು. ಇಷ್ಟು ವರ್ಷ ನಿನಗೆ ಗೊತ್ತಿರಲಿಲ್ವಾ ಅಂತ ಯೋಚನೆ ಮಾಡೋರಿಗೆ ನಮ್ಮೂರ ಹಬ್ಬ 15 ವರ್ಷದ ಬಳಿಕ ಹಬ್ಬ ಆರಂಭವಾಗಿದ್ದು 2022ರಲ್ಲಿ ಮತ್ತೆ 2 ವರ್ಷಗಳ ಕಾಲಾಂತರದಿಂದ ಹಬ್ಬ ನಿರ್ಬಂಧವಾಗಿತ್ತು. ಈ ವರ್ಷದ ಹಬ್ಬ ಕಣ್ಣಾರೆ ನೋಡಿ ಎಲ್ಲಾ ಶಾಸ್ತ್ರಗಳು ಆಚರಣೆಗಳು ತುಂಬಾ ಹತ್ತಿರದಿಂದ ನೋಡಿ ನನಗೆ ಬಹಳಷ್ಟು ಅರ್ಥ ಆಗಿದೆ. ಅದೇನೇ ಇರಲಿ ಸುಗ್ಗಿ ಹಬ್ಬ ಅಂದರೆ ಮಲೆನಾಡು ಪ್ರದೇಶಗಳಿಗೆ ಎಲ್ಲಿಲ್ಲದ ಸಂಭ್ರಮ. ಇದನ್ನ ಆಚರಣೆ ಮಾಡುವುದು ನಮ್ಮ ಭಾಗ್ಯ ಎಂಬುದು ನನ್ನ ಅಭಿಪ್ರಾಯ. ಇನ್ನು ಹಬ್ಬ ಮುಗಿದಿಲ್ಲ, ಇನ್ನಷ್ಟು ಆಚರಣೆ ಕಣ್ಮುಂದೆ ತರುವೆ. ಒಂದು ಲೈಕ್, ಸಬ್ಸ್ಕ್ರೈಬ್ ತಪ್ಪದೆ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇದೇ ನೋಡಿ ಉದ್ದಿನರಾಯಣ ದೇವಸ್ಥಾನದ ಒಳಗಡೆ ಇರುವ ಗರ್ಭಗುಡಿ ಹಾಗೂ ದೇವರೆಲ್ಲ ಇಲ್ಲಿ ಬಂದು ಕುಣಿದು ಪೂಜೆ ನಮಸ್ಕಾರ ಮಾಡುವುದು ಒಂದು ಆಚರಣೆ. ಈ ದೇವಸ್ಥಾನ ತುಂಬಾ ಹಳೆಯದಾಗಿದೆ. ಮುಂದಿನ ವರ್ಷ ಪುನರ್ ಪ್ರತಿಷ್ಠಾಪನೆ ನಾಂದಿಯಾಗಲಿದೆ ಎಂಬ ವರದಿ. ಏನೇ ಇರಲಿ, ಇಲ್ಲಿ ದೇವರು 9 ಸುತ್ತುಗಳ ಸುತ್ತುವ ಸಂಭ್ರಮವೇ ಆನಂದ. ಕಣ್ತುಂಬಿಕೊಂಡ ಭಕ್ತರು. ಒಟ್ಟಾರೆ 10 ದೇವರ ಅಡ್ಡೆಗಳ ಸಂಭ್ರಮವೇ ನಾಡಸುಗ್ಗಿ ಹಬ್ಬವಾಗಿದೆ. ಇದು ಇಲ್ಲಿಗೆ ಮುಗಿಯಲಿಲ್ಲ, ಇನ್ನಷ್ಟು ದೇವರ ಆಚರಣೆಗಳ ಆರಂಭ ಇದಾಗಿತ್ತು. ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ದೇವಸ್ಥಾನ ಸ್ವಲ್ಪ ಹೊತ್ತಿಗೆ ಎಷ್ಟು ಜನ ಆಗ್ತಾರಂತ ಈಗ ಲಾಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸ್ತೀವಂತೆ.